ಈಗ ನಾನು ಇವತ್ತೆಲ್ಲ ಮೀಟಿಂಗ್ ಮಾಡಿದ್ದೀನಿ, ಈಗಾಗಲೇ ಪ್ರೆಸ್ ಕಾನ್ಫರೆನ್ಸಲ್ಲೆಲ್ಲ ಹೇಳಾಗಿದೆ. ಇದಕ್ಕೆ ಒಂದು ಅಕ್ರಮ ಮರಳು ಅದು ಗಣಿಗಾರಿಕೆ ಏನಿದೆ ಅದು ಒಂದು ಭಾಳ ಒಂದು ವಿಶೇಷವಾದಂಥ ಒಂದು ಸನ್ನಿವೇಶ. ಯಾಕಂತ ಹೇಳಿದ್ರೆ ಬೇಡಿಕೆ ಒಂದು ಕಡೆ ಇದೆ ಮತ್ತು ಈ CRZ ಮರಳಿಗೆ ಎಲ್ಲೂ ಕೂಡ ಅವಕಾಶ ಇಲ್ಲ, ಕಾನೂನಿನ ಅವಕಾಶ ಇಲ್ಲ. ಕಾನೂನಿನ ರೀತಿ CRZ ಮರಳು ಗಣಿಗಾರಿಕೆ ಮಾಡೋದಕ್ಕೆ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಮೊನ್ನೆ ಕೂಡ ಬೆಂಗಳೂರಿನಲ್ಲಿ ಮೀಟಿಂಗ್ ಮಾಡಿದ್ದೀವಿ. ಅದಕ್ಕೆ ಕೆಲವು ವಿಚಾರಗಳು ಅವರು ಕೂಡ ಹೇಳಿದ್ದಾರೆ, ಅದೆಲ್ಲವೂ ಕೂಡ ಪೂರೈಸಿದ ನಂತರ ಅಧಿಕೃತವಾಗಿ ನಮಗೆ ಪರ್ಮಿಷನ್ ಸಿಗ್ತದೆ. ಈಗ ನಾನ್ CRZ ಅಲ್ಲಿ ಮರಳಿದೆ, ಅದಕ್ಕೆ ಬೇಡಿಕೆ ಇಲ್ಲ. ಸೊ ಇದರಲ್ಲಿ ಆದರೆ ಈಗ ಇರುವಂಥದ್ರಲ್ಲಿ ಯಾರು ಕಾನೂನು ಬಾಹಿರವಾಗಿ ಕ್ರಮ ಈ ಗಣಿಗಾರಿಕೆ ಮರಳು ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಅಂಥವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಆಗಬೇಕು. ಕೆಂಪು ಮಣ್ಣಿನ ಏನು ಒಂದು ಅಕ್ರಮವಾಗಿ ಸಾಗಾಣಿಕೆ ಆಗ್ತದೆ ಅದರ ಮೇಲೆ ಕೂಡ ಕ್ರಮ ಆಗಬೇಕು ಅಂತ ನಾನು ಸ್ಪಷ್ಟವಾಗಿ ನಮ್ಮ ಯಾರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಸ್ಪಷ್ಟವಾಗಿ ಹೇಳಿದ್ದೇನೆ, ಪೊಲೀಸ್ ಇಲಾಖೆ ಅವ್ರಿಗೆ ಹೇಳಿದ್ದೇನೆ. ಅಂಥವರು ಯಾರೇ ಇರ್ಬೋದು, ಯಾರದೇ ಒತ್ತಡ ಇರ್ಬೋದು, ಯಾರದೇ ಸಹಕಾರ ಇರ್ಬೋದು, ಅದೆಲ್ಲವನ್ನು ಕೂಡ ಯಾವುದನ್ನು ನೋಡ್ದೇನೆ ನೀವು ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಹೇಳಿದ್ದೀನಿ. ನಮ್ಮ ಜಿಲ್ಲಾ DC ಅವ್ರಿಗೂ ಕೂಡ ಹೇಳಿದ್ದೀನಿ, ನೀವು ಇದರ ಬಗ್ಗೆ ಮಾನಿಟರ್ ಮಾಡಬೇಕು ಅಂತ ಹೇಳಿದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.